ಸಾವಿತ್ರಿ ತಮ್ಮ ಗ್ರಿವೆನ್ಸ್ ಹೇಳ್ಬೋದು. ಇವರು ಸಾವಿತ್ರಿ ಅಂತ ಆಗಿದೆ. ಅವ್ರಿಗೆ ಏನು ಕೆಲಸ ಇಲ್ಲ, ಇನ್ಕಮ್ ಏನು ಇಲ್ಲ. ಒಂದ್ಸರಿ ಸಾಹೇಬ್ರಿಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಏನು ವರ್ಕೌಟ್ ಆಗಿಲ್ಲ. ನೀವು ಬಂದಿರೋದ್ರಿಂದ ಕೇಳ್ತಾ ಇದೀವಿ, ಇನ್ಕಮ್ ಏನಿಲ್ಲದೆ ಇರೋದ್ರಿಂದ ಏನಾದ್ರು ಒಂದು ದಾರಿ ಮಾಡಿಕೊಡಿ. ಲಿಫ್ಟ್ ನಲ್ಲಿ ಆಪರೇಟರ್ ಕೆಲಸ ಮಾಡ್ತಾರೆ, ಕೂತ್ಕೊಂಡು ಮಾಡ್ತಾರೆ ಅಂತ ಒಂದು ಕೆಲಸ ಏನಾದ್ರು ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಇದು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡ್ ಮಾಡಿ ಸರ್, ಬಡವರಿಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಇದು ಮಾತ್ರ ಮಾಡಿ ಸರ್. ಸುಪ್ರಭಾತ ನಗರ. ಸಿಎಂ ಚಂದ್ರಕುಮಾರ, ಸುಪ್ರಭಾತ ನಗರ. ಮಾಜಿ ಸೈನಿಕ, ಭಾರತೀಯ ವಾಯುಸೇನೆ. ಸಣ್ಣ ಪುಟ್ಟ ರೋಡು ಮತ್ತೆ ಏನಿದ್ರು ನಾವು ಶಾಸಕರನ್ನ ಬಿಟ್ಟು ಹಿಡ್ಕೊಂಡು ನಾವು ಕೆಲಸ ಮಾಡಿಸ್ಕೋತೀವಿ. ನಮ್ಮ ಲಿಖಿತ್ ಗೌಡ್ ಇರ್ಬೋದು ಅಥವಾ ದೇವರಾಜ್ ಅವ್ರು ಇರ್ಬೋದು, ಇವ್ರ ಹತ್ರ ಕೆಲಸ ಮಾಡಿಸ್ಕೊಂತೀವಿ. ನಾವು ಮೇಜರ್ ಇರೋದು ಅಂತಂದ್ರೆ 8ನೇ ಮೈಲಿಂದ ಮಾಗಡಿ ರಸ್ತೆವರೆಗೂ ಮೇನ್ ರೋಡ್ ಬೇಕಾಗಿದೆ. ಆದ್ರಿಂದ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ. ಆಲ್ರೆಡಿ ಹೇಳಿದ್ದಾರೆ. ಆದ್ರೂ ನಾನು ಬಂದು ಈಗ ನಿಮ್ಮನ್ನು ಇನ್ನೊಂದು ರಿಕ್ವೆಸ್ಟ್ ಏನ್ ಮಾಡ್ತೀನಿ ಅದ್ರ ಜೊತೆನಲ್ಲಿ ಅಂತಂದ್ರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಜೊತೆ ಒಂದು ಸಮನ್ವಯ ಸಮಿತಿ ಅಂತ ಒಂದು ಮಾಡಿದ್ರೆ ನಮ್ಗೆ ಅದು ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವು BWSSB ಹೋದ್ರೆ BBMP ಅಂತಾರೆ, BBMP ಹೋದ್ರೆ ಇನ್ನೊಂದು ಹೇಳ್ತಾರೆ. ಒಂದು ಸಮನ್ವಯ ಸಮಿತಿ ಮಾಡಿ ನಾವು ಒಂದ್ಸರಿ ಕೇಳಿದ್ರೆ ಪ್ರಾಬ್ಲಮ್ ಯಾರದೇ ಇರ್ಬೋದು, ಅವರು ಅದನ್ನ ಸಾಲ್ವ್ ಮಾಡಿ ಕೊಡ್ಬೇಕು. ಅದೊಂದು ಮಾಡಿಕೊಟ್ಬಿಟ್ರೆ ದಯವಿಟ್ಟು ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಂದೊಂದು ಡಿಪಾರ್ಟ್ಮೆಂಟ್ಗೆ ಹೋಗಿ ಕೇಳೋದು ತಪ್ಪುತ್ತೆ ಅನ್ನೋದು ನಂದು ಒಂದು ಇದು. ನೀವು ಇಷ್ಟೆಲ್ಲ ಮಾಡ್ತಾ ಇದ್ರೆ ಇದೊಂದು ಮಾಡಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್. ಥ್ಯಾಂಕ್ ಯು ಸರ್.